ನಮಸ್ಕಾರ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಈ ವಿಡಿಯೋ ಪ್ರತಿಯೊಬ್ಬ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರ್ಗೂ ಇಂಪಾರ್ಟೆಂಟ್ ಆಗಿದೆ. 2024 ಜುಲೈ 21 ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಇನ್ನೊಂದು ಅಪ್ರಾಕ್ಸಿಮೇಟ್ಲಿ 50 ಡೇಸ್ ಇದೆ ಅಂತ ನಾವು ತಿಳ್ಕೊಬೋದು. ಸೊ ಈ 50 ಡೇಸಲ್ಲಿ ನಾವು ಏನೇನು ಓದಬೇಕು, ಇಂಪಾರ್ಟೆಂಟ್ ಟಾಪಿಕ್ಸ್ ಏನು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು, GK ಪೇಪರ್ 1 ಏನು, ಪೇಪರ್ 2 ಏನು, ಎಲ್ಲದನ್ನು ಸಹ ನಾವು ಈ ವಿಡಿಯೋನಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಪ್ರಿಪೇರ್ ಮಾಡೋದು ನಾವು ಸ್ಟಾರ್ಟೇ ಮಾಡಿಲ್ಲ ಅನ್ನೋರಿಗೂ ಸಹ ಹೇಗೆ ಈ 50 ದಿನದಲ್ಲಿ ನಾವು ಓದ್ಬೋದು ಅನ್ನೋದು ಸಹ ನಾನು ಈ ವಿಡಿಯೋನಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಜುಲೈ 21ನೇ ತಾರೀಕು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ KPSCಯಿಂದ ನಡೀತಾ ಇದೆ. ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು KPSC. ಜುಲೈ 20, 21 2 ದಿನ ಇರುತ್ತೆ. 20ನೇ ತಾರೀಕು ಬಂದು ಕಡ್ಡಾಯ ಕನ್ನಡ ಇದ್ದವ್ರಿಗೆ ಮಾತ್ರ, ಕಡ್ಡಾಯ ಕನ್ನಡ ಅವ್ರಿಗೆ ಮಾತ್ರ. ಇನ್ನು 21ನೇ ತಾರೀಕು ಬಂದು 2 ಸೆಷನಲ್ಲಿ ನಡೆಯುತ್ತೆ. ಮಾರ್ನಿಂಗ್ ಒಂದು, ಆಫ್ಟರ್ನೂನ್ ಒಂದು. ಇದು ಮಾರ್ನಿಂಗ್ ನಡೆಯೋದು ಪೇಪರ್ 1 ಆಗುತ್ತೆ. ಇನ್ನು ಆಫ್ಟರ್ನೂನ್ ನಡೆಯೋದು ಪೇಪರ್ 2 ಆಗುತ್ತೆ. ಎಕ್ಸಾಮ್ಗೆ ಮೆರಿಟ್ ಹಾಕೋದಕ್ಕೆ 2 ಪೇಪರ್ 1 ಆ್ಯಂಡ್ ಪೇಪರ್ 2 2 ಮಾರ್ಕ್ಸ್ನ ಅವರು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಯಾವ ಪೇಪರ್ ಎಷ್ಟು ಮಾರ್ಕ್ಸ್ ಇದೆ ಎಲ್ಲದನ್ನು ಸಹ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡೋಣ. ಪೇಪರ್ 1 ಬಂದು GK ಪೇಪರ್ ಅಂತ ಹೇಳ್ತಾರೆ. GK ಪೇಪರ್ ಇದು 200 ಮಾರ್ಕ್ಸ್ಗಿರುತ್ತೆ. ಇನ್ ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್ ಇದು ಸಹ 200 ಮಾರ್ಕ್ಸ್ಗೆ ಇರುತ್ತೆ. ಸೊ ಹಾಗಾಗಿ ನಾವು ಟೋಟಲ್ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಬರೀತಿರೋದು ಅಂದರೆ 400 ಮಾರ್ಕ್ಸ್ಗೆ ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬರೀತಾ ಇರೋದು. 2 ಪೇಪರ್ 2 ಅವರ್ಸ್ ಡ್ಯೂರೇಷನ್ ಇರುತ್ತೆ. 2 ಅವರ್ಸ್ ಜನರಲಿ ಆ ಡ್ಯೂರೇಷನ್ ಇರುತ್ತೆ. ಸೊ ಹಾಗಾಗಿ ಪೇಪರ್ 1 ಏನೇನು ಟಾಪಿಕ್ ಇರುತ್ತೆ ಅಂತ ಅಂದರೆ, GK ಪೇಪರ್ ಅಂತ ಅಂದರೆ, ಈ ಪೇಪರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಟಾಪಿಕ್ಸ್ ಅಂದರೆ, ಮೊದಲನೇದಾಗಿ ಕರೆಂಟ್ ಅಫೇರ್ಸ್ ಮೇಜರ್ ಪಾರ್ಟ್ ಆಗಿ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಕ್ವೆಶನ್ ಪೇಪರ್ ಯಾವ ಥರ ಬರುತ್ತೆ ಹೇಳೋಕ್ಕಾಗಲ್ಲ, ಬಟ್ ಇಷ್ಟು ಪೋರ್ಷನ್ಸ್ ನಾವು ಓದ್ಕೊಂಡು ಹೋಗಿರಲೇಬೇಕು. ಓಕೆ, ಇನ್ನು ಇದಾದಮೇಲೆ ಹಿಸ್ಟ್ರಿ ಇರುತ್ತೆ. ಆಮೇಲೆ ಒಂದಷ್ಟು ಮ್ಯಾಥ್ಸ್ ಕ್ವೆಶನ್ಸು ಬರ್ಬೋದು. ಪಾಲಿಟಿ, ಎಕನಾಮಿಕ್ಸು ಇನ್ನು ಎನ್ವಿರಾನ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟಲ್ಲಿ ಜಿಯೋಗ್ರಫಿನೂ ಅವರು ಸೇರಿಸಿ ಕೊಡ್ಬೋದು. ಓಕೆ, ಸೊ ಇಷ್ಟು ಮೇಜರ್ ಟಾಪಿಕ್ಸ್ ಅಂತ ಬರುತ್ತೆ. ಇದರಲ್ಲಿ ಮೊದಲನೇದು ಕರೆಂಟ್ ಅಫೇರ್ಸ್ ಅಂತ ಬಂದರೆ, ಎಷ್ಟು ತಿಂಗಳಿಗೆ ನಾವು ಓದಬೇಕು ಅಂತ ಅಂದರೆ ಅಟ್ಲೀಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ನಾವು ಓದಬೇಕು. ಇವಾಗ ಜುಲೈನಲ್ಲಿ ಎಕ್ಸಾಮ್ ನಡೀತಿರೋದ್ರಿಂದ ನಾವು ಹೋದ ವರ್ಷ ಜೂನಿಂದ ಮಿನಿಮಮ್ ಮೇ ಜೂನಿಂದ ಆದರೂ ನಾವು ಅಂದರೆ ಮೇ ಆರ್ ಜೂನ್ ಅಂತಲೇ ತೊಗೊಳ್ಳಿ, ಜೂನ್ 2023ಇಂದ ಜೂನ್ 2024ವರೆಗೂ ನಾವು ಕರೆಂಟ್ ಅಫೇರ್ಸ್ ಓದಲೇಬೇಕಾಗುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು, ಕರೆಂಟ್ ಅಫೇರ್ಸ್ನಲ್ಲೂ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದರೆ, ಕರೆಂಟ್ ಅಫೇರ್ಸ್ನಲ್ಲಿ ನೀವು ಇಂಪಾರ್ಟೆಂಟ್ ಡೇಟ್ಸು, ಆ ಇಂಪಾರ್ಟೆಂಟ್ ಡೇಟ್ಸ್ ಏನು ಸೆಲೆಬ್ರೇಷನ್ ನಡೆದಿದೆಯೋ ಅದರ ರಿಲೇಟೆಡ್ ಥೀಮ್ಸು, ಆಮೇಲೆ ಯಾವ್ದಾದ್ರು ರಿಪೋರ್ಟ್ ಬಂದಿದ್ರೆ ನಮ್ಮ ಇಂಡಿಯಾದ ರ್ಯಾಂಕಿಂಗ್ ಏನು, ಅದನ್ನು ಯಾರು ಪಬ್ಲಿಷ್ ಮಾಡಿದ್ದು ಅದನ್ನು ಸಹ ನೀವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಸ್ಪೋರ್ಟ್ಸ್ ನ್ಯೂಸಿಗೆ ಬಂದರೆ ಯಾವುದ್ಯಾವುದ್ರಲ್ಲಿ ಇಂಡಿಯಾ ಗೆಲ್ತೋ, ಎಲ್ಲಿ ನಡೀತೋ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ಪೋರ್ಟ್ಸ್ ಕ್ವೆಶನ್ಸ್ ಬರ್ತಾ ಇದೆ ಇತ್ತೀಚೆಗೆ. ಇನ್ನು ಯಾರಾದರೂ ಇಂಪಾರ್ಟೆಂಟ್ ಪರ್ಸನ್ಸ್ ತೀರ್ಕೊಂಡಿದ್ರೆ ಅದನ್ನು ಸಹ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಆಮೇಲೆ ಅವಾರ್ಡ್ಸ್ ನೋಬೆಲ್ ಪ್ರೈಸ್ ಅವಾರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಆ ವರ್ಷದ್ದು. ಸೊ ಅದನ್ನು ನೋಡ್ಕೊಳ್ಳಿ. ಇಷ್ಟು ಕರೆಂಟ್ ಅಫೇರ್ಸ್ ಮೇಜರ್ಲಿ ಕೇಳ್ತಾರೆ. ಸ್ಪೆಸಿಫಿಕಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಕೇಳ್ಬೋದು ಅವರು. ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂದರೆ ಸ್ಕೀಮ್ಸ್ ಇರ್ಬೋದು, ಯಾವುದಾದ್ರು
ಸ್ಕೀಮ್ಸ್ ಇರ್ಬೋದು, ಬಜೆಟ್ ರಿಲೇಟೆಡ್ ಅಂದರೆ ಅದು ಎಕನಾಮಿಕ್ಸ್ ಬರುತ್ತೆ. ಸ್ಕೀಮ್ಸಲ್ಲೂ ಸಹ ಎಕನಾಮಿಕ್ಸಲ್ಲೂ ಅವ್ರು ಕೇಳ್ಬೋದು, ಬಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಕನ್ಸಿಡರ್ ಮಾಡೋಣ. ಸೊ ಕರ್ನಾಟಕಕ್ಕೆ ಬಂದರೆ ಸ್ಕೀಮ್ಸ್ ಆಗ್ಬೋದು, ಅಥವಾ ಕರ್ನಾಟಕ ಯಾವುದಾದ್ರೂ ಅವಾರ್ಡ್ನ ಗೆದ್ದಿದ್ರೆ ಅದು, ಒಟ್ಟಿನಲ್ಲಿ ಕರ್ನಾಟಕದ ಓವರಾಲ್ ನಾವು ಕರೆಂಟ್ ಅಫೇರ್ಸ್ನಲ್ಲಿ ನಾವು ಕವರ್ ಮಾಡಬೇಕಾಗುತ್ತೆ. ಇಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ನೋಡಬೇಕಾಗುತ್ತೆ. ಇನ್ನು ಎರಡನೇದು ಹಿಸ್ಟ್ರಿ ಅಂತ ಬಂದರೆ ಏನ್ಷಂಟ್ ಇದೆ, ಮಿಡೀವಲ್ ಇದೆ, ಹಾಗೆ ಮಾಡರ್ನ್ ಇದೆ. ಈ 3 ಪಾರ್ಟ್ ಏನ್ಷಂಟ್, ಮಿಡೀವಲ್ ಆ್ಯಂಡ್ ಮಾಡರ್ನ್ ಬರುತ್ತೆ. ಓಕೆನಾ? ಇದು ಇಂಡಿಯನ್ ಹಿಸ್ಟ್ರಿನೂ ನಾವು ನೋಡ್ಕೊಳ್ಬೇಕು, ಹಾಗೆ ಕರ್ನಾಟಕ ಅಲ್ಲೂ ನಾವು ನೋಡ್ಕೊಳ್ಬೇಕು. ಕರ್ನಾಟಕಕ್ಕೆ ಬಂದರೆ ಒಂಚೂರು ಮಾಡರ್ನ್ ಹಿಸ್ಟ್ರಿಯಲ್ಲಿ ಪ್ರಾಮುಖ್ಯತೆ ಕೊಡೋದು ಒಳ್ಳೆಯದು ಕರ್ನಾಟಕ ಅಲ್ಲಿ. ಓಕೆನಾ? ಯಾಕಂದರೆ ಸ್ವತಂತ್ರ ಚಳವಳಿ ನಡೆದಿದ್ದು ಕರ್ನಾಟಕದಲ್ಲಿ, ಅದು ಹೇಗೆ ನಡೀತು, ಯಾರ್ಯಾರು ಪ್ರಮುಖ ವ್ಯಕ್ತಿ ಇದ್ದರು ಆ ಟೈಮಲ್ಲಿ, ಅದನ್ನೆಲ್ಲ ನಾವು ಮಾಡರ್ನಲ್ಲಿ ನಾವು ಕವರ್ ಮಾಡಿಕೊಂಡ್ರೆ ನಮಗಿಷ್ಟು ಸಾಕಾಗತ್ತೆ ಹಿಸ್ಟ್ರಿಯಲ್ಲಿ. ಓಕೆನಾ? ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಬಂದು ಪಾಲಿಟಿ. ಎಂಟೈರ್ ಪಾಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಆರ್ಟಿಕಲ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವ ಆರ್ಟಿಕಲ್ಸ್ ಏನು ಹೇಳುತ್ತೆ ಅಂತ. ಹಾಗೆ ರೀಸೆಂಟಾಗೆ ಯಾವುದಾದ್ರೂ ಅಮೆಂಡ್ಮೆಂಟ್ ಮಾಡಿದರೆ ಅದನ್ನು ಸಹ ನೋಡ್ಕೊಳ್ಬೇಕು. ಸೊ ಹಾಗಾಗಿ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ನೋಡ್ಕೊಳ್ಬೇಕು. ಇನ್ನೇನು ನೋಡ್ಕೊಳ್ಬೇಕು ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಅದನ್ನು ನೋಡ್ಕೊಳ್ಬೇಕು. ಇನ್ನು ಇಂಪಾರ್ಟೆಂಟ್ ಆಗೋದು ಅಂತಂದರೆ ನಮ್ಮದು ಪಾರ್ಲಿಮೆಂಟು. ಈ ವರ್ಷ ಎಲೆಕ್ಷನ್ಸ್ ನಡೆದಿದೆ, ಹಾಗಾಗಿ ಅದ್ರ ಮೇಲೂ ನಾವು ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಂಟ್ ಅಫೇರ್ಸಲ್ಲೂ ಇನ್ಕ್ಲೂಡ್ ಆಗ್ಬೋದು. ಎಲೆಕ್ಷನ್ ಕಮಿಷನ್ ಯಾರು ಅಪಾಯಿಂಟ್ ಮಾಡ್ತಾರೆ, ಸೊ ಆ ಪರ್ಸ್ಪೆಕ್ಟಿವಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಲಿಮೆಂಟು, ಆಮೇಲೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಇಂಟರ್ಸ್ಟೇಟ್ ರಿಲೇಷನ್ಸು, ಯಾಕಂದರೆ ನಮ್ಮ ಕರ್ನಾಟಕ ಮತ್ತು ಸೆಂಟ್ರ್ ಮಧ್ಯೆ ನಡೀತಾ ಇರೋ ಟಸಲ್ಲು, ಇವೆಲ್ಲ ಅಲ್ಲಿ ಕವರ್ ಆಗುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಬರುತ್ತೆ ಅಂತ. ಓಕೆ, ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಪಾಲಿಟಿ ನೋಡ್ಕೊಳ್ಬೇಕು. ಇನ್ನು ಎಕನಾಮಿಕ್ಸಿಗೆ ಬಂದರೆ, ಎಕನಾಮಿಕ್ಸಲ್ಲಿ ಏನು ಕೇಳ್ಬೋದು ಅಂತ ಅಂದರೆ, ರಿಪೋರ್ಟ್ಸ್ ಯಾವುದಾದ್ರೂ ಬಂದಿದ್ರೆ ಅದನ್ನು ಕೇಳ್ತಾರೆ. ಆಮೇಲೆ ಬೇಸಿಕ್ ಡೆಫಿನೇಷನ್ಸ್ ಯಾವುದಾದ್ರೂ ಕೇಳ್ಬೋದು, ಯಾವುದು ಅಂತ. ಎಕನಾಮಿಕ್ಸ್ ಮೇಜರ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡೇ ಕವರ್ ಆಗೋ ಚಾನ್ಸಸ್ ಇದೆ. ಇನ್ನು ಎನ್ವಿರಾನ್ಮೆಂಟ್ ಪ್ಲಸ್ ಜಿಯೋಗ್ರಫಿ ಎರಡೂ ಕಂಪೈನ್ ಮಾಡಿ ಕೇಳ್ಬೋದು. ಯಾಕಂದರೆ ನಮಗೆ ಜಿಯೋಗ್ರಫಿ ಪಾರ್ಟ್ ಸೆಕೆಂಡ್ ಪೇಪರ್ನಲ್ಲೂ ಬರುತ್ತೆ. ಓಕೆ, ಸೊ ಎನ್ವಿರಾನ್ಮೆಂಟಲ್ಲಿ ಇಂಪಾರ್ಟೆಂಟ್ ಅಗೇನ್ ರಿಪೋರ್ಟ್ಸ್, ಕರೆಂಟ್ ಅಫೇರ್ಸ್ಗೆ ಕೇಳ್ತಾರೆ. ಹಾಗೆ ಬೇಸಿಕ್ಸ್ ಕೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ನಾನು ಬಿಟ್ಟಿದ್ದು ಅಂದರೆ ಜನರಲ್ ಸೈನ್ಸು. ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಜನರಲ್ ಸೈನ್ಸ್. ಈ ಜನರಲ್ ಸೈನ್ಸ್ ಅಂದರೆ ಮ್ಯಾಥ್ಸ್ಗೂ ಇದಕ್ಕೆ ಜನರಲ್ ಸೈನ್ಸ್ ಅಂತ ಅಂದರೆ ಯಾವ್ದ್ಯಾವ್ದು ಬರ್ಬೋದು ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಂದ ಭಾಳ ಕ್ವೆಶನ್ಸ್ ಬರೋ ಚಾನ್ಸಸ್ ಇದೆ. ಬಯಾಲಜಿನೂ ಬರ್ಬೋದು. ಓಕೆನಾ? ಇಷ್ಟು ಬರುತ್ತೆ. ಇದನ್ನು ಬಿಟ್ಟು ಮ್ಯಾಥ್ಸಿಂದನೂ ಅವ್ರೇನಾದ್ರು 1-2 ಕ್ವೆಶನ್ಸ್ ಬರೋ ಚಾನ್ಸಸ್ ಇದೆ. ಮ್ಯಾಥ್ಸ್ ಟ್ಯಾಬ್ಲರ್ ಕೊಟ್ಟು ಕೇಳ್ಬೋದು, ಅಥವಾ ಇನ್ಯಾವುದಾದ್ರು ಡೇಟಾ ಸಫಿಷಿಯನ್ಸಿ ರಿಲೇಟೆಡ್ ಕ್ವೆಶನ್ಸ್ ಕೇಳ್ಬೋದು. ರೀಸನಿಂಗಿಂದನೂ ಯಾವುದಾದ್ರು ಕ್ವೆಶನ್ ಬರ್ಬೋದು. ಇಷ್ಟು ಓವರಾಲ್ ಪೇಪರ್ 1ಇಂದ ಬರೋ ಟಾಪಿಕ್ಸ್ ಆಗುತ್ತೆ. ಸೊ ಈ ಪೇಪರ್ 1ಗೆ ಬಂದರೆ ನೀವು ಏನು ಮಾಡ್ಬೋದು ಅಂತ ಅಂದರೆ, ಇವಾಗ ಪಾಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟು. ಓಕೆ, ಶಾರ್ಟ್ ಕ್ವೆಶನ್ಸ್ ಬರುತ್ತೆ ಈ ಟಾಪಿಕ್ಸೆಲ್ಲ, ಶಾರ್ಟ್ ಕ್ವೆಶನ್ಸು. ಯಾಕಂದರೆ ಇದು ಬದಲಾಗೋದಿಲ್ಲ, ಸ್ಟ್ಯಾಟಿಕ್ ಪೋರ್ಷನ್ಸ್ ಹಾಗೆ ಇರುತ್ತೆ. ಸೊ ನೀವು ಇದನ್ನು ಮರಿದೀರಾ ಕವರ್ ಮಾಡಿ. ಇನ್ನು ಎರಡನೇದು ಬಂದು ಮ್ಯಾಥ್ಸ್ ಏನಾದರೂ ಕೇಳಿದ್ರೆ ಅದನ್ನು ಸಹ ಪ್ರಾಬ್ಲಮ್ಸ್ನೂ ನೀವು ಸಾಲ್ವ್ ಮಾಡ್ಬೋದು. ಏನಕ್ಕೆ ಅಂದರೆ ಪೇಪರ್ 2 ನೀವು ಆಲ್ರೆಡಿ ಮ್ಯಾಥ್ಸ್ನ ನೀವು 70% ಓದಿರ್ತೀರ, ಒಂದು ಸ್ವಲ್ಪ ಲಿಂಕ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾಡ್ರೇಟ್ ಆಗಿ ಕ್ವೆಶನ್ಸ್ ಬಂದ್ರೂ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಬೋದು. ಓಕೆ, ಇನ್ನೊಂದು ಯಾವುದು ಅಂತ ಅಂದರೆ, ನೆಕ್ಸ್ಟ್ ಬರೋದು ಯಾವುದು ಅಂದರೆ, ಒಂದು ನಿಮಿಷ. ನೆಕ್ಸ್ಟು
ಹಿಸ್ಟ್ರಿಯಲ್ಲಿ ಏನ್ಷಿಯಂಟ್ ಮೆಡಿವಲ್ ಮತ್ತು ಅದು ಒಂದು ರೌಂಡ್ ನೀವು ಗ್ಲಾನ್ಸ್ ಮಾಡಲೇಬೇಕು. ಬರೋ ಕ್ವಶನ್ಸ್ನ ಆದಷ್ಟು ನೀವು ಸಾಲ್ವ್ ಮಾಡಿ. ಇನ್ನು ಡೈನಮಿಕ್ ಆಗಿ ಬರೋದು ಯಾವುದು ಅಂದರೆ ಕರೆಂಟ್ ಅಫೇರ್ಸ್. ಇದು ಡೈನಮಿಕ್ ಪಾರ್ಟ್. ಈ ಇಷ್ಟು ಪೋರ್ಷನ್ಸು ಯಾವುದು ಎನ್ವಿರಾನ್ಮೆಂಟ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಇದು ಏನಾದರೂ ಬೇಸಿಕ್ಕು ಅಂದರೆ ಬೇಸಿಕ್ ಕೇಳಿದ್ರೆ ಅದನ್ನು ಪ್ರತಿಯೊಬ್ಬರೂ ಕ್ವೆಶನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಕಷ್ಟ ಏನಾದರೂ ಬಂದರೆ ಡೈನಮಿಕ್ಸ್ ಟಾಪಿಕ್ ಅಂತ ಬಂದರೆ ಅದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಎಲ್ಲರೂ ಕವರ್ ಮಾಡೋಕ್ಕೂ ಆಗೋದಿಲ್ಲ. ನೀವು ಏನು ಕರೆಂಟ್ ಅಫೇರ್ಸ್ ಓದಿರ್ತೀರೋ ಅವ್ರು ಯಾವ ಕ್ವೆಶನ್ ಪಿಕ್ ಮಾಡ್ತಾರೋ ಅದನ್ನು ಸಹ ನೀವು ಹೇಳೋಕ್ಕೆ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಇದು ಡೈನಮಿಕ್ ಪಾರ್ಟ್ ಆಗುತ್ತೆ ಕರೆಂಟ್ ಅಫೇರ್ಸು. ನೀವು ಆದಷ್ಟು 1 ಇಯರ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿ ಓದಿ ಆಪ್ಷನ್ಸ್ನ ಎಲಿಮಿನೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. 4 ಆಪ್ಷನಲ್ಲಿ ಓಕೆನಾ. 50-50 ಆದರೂ ನೀವು ಚಾನ್ಸ್ ತೊಗೊಂಡು ನೀವು ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಪೇಪರ್ ಏನಾದರೂ ಟಫ್ ಬಂದರೆ ಎಲ್ಲರಿಗೂ ಟಫ್ ಆಗುತ್ತೆ. ಪೇಪರ್ ಈಸಿ ಬಂದರೆ ಎಲ್ಲರಿಗೂ ಈಸಿ ಅಂತ ಅನಿಸುತ್ತೆ ಓಕೆನಾ. ಎಕ್ಸಾಮ್ನಲ್ಲಿ ನಿಮ್ಗೆ ಏನಾದರೂ ಇದೇನಪ್ಪ ನನಗೆ ಗೊತ್ತೇ ಆಗ್ತಿಲ್ಲ ಮಾಡೋದಕ್ಕೆ ಅಂತ ಅನಿಸಿದ್ರೆ ಆ ಕ್ಷಣ ನೀವು ಪ್ಯಾನಿಕ್ ಆಗಬೇಡಿ. ಪೇಪರ್ ಟಫ್ ಇದೆ, ನಾನು ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆದರೂ ನಂಗೆ ಪೇಪರ್ ಟಫ್ ಆಗ್ತಿದೆ ಅಂದರೆ ಎಲ್ಲರಿಗೂ ಪೇಪರ್ ಟಫ್ ಆಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ನಲ್ಲಿ ಆದಷ್ಟು ನಿಮಗೆ ಯಾವುದು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು ಅದನ್ನು ಫಸ್ಟು ಮಾರ್ಕ್ ಮಾಡಿ ಆನ್ಸರ್ ಮಾಡ್ಕೊಳ್ಳಿ. ಆಮೇಲೆ ಡೌಟ್ ಇರೋದು ಎಲ್ಲ ಮಾರ್ಕ್ ಮಾಡಿಕೊಂಡು 50-50 ಎಲ್ಲ ಆನ್ಸರ್ ಆಮೇಲೆ ಮಾಡ್ಕೊಳ್ಳಿ ಓಕೆನಾ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲರೂ ಕೇಳ್ತಾ ಇರೋದು ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಾನು ನೋಡಿರೋ ಹಾಗೆ ನೋಟಿಫಿಕೇಷನಲ್ಲಿ ಅವ್ರೇನೂ ಹೇಳಿಲ್ಲ, ನೋಟಿಫಿಕೇಷನಲ್ಲಿ ಏನು ಕ್ಲಿಯರ್ ಆಗಿ ಅವರು ಏನೂ ಹೇಳಿಲ್ಲ. ಆದರೂ ಸಹ ಎಕ್ಸಾಮ್ ಹಾಲಲ್ಲಿ ಅವರು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಲ್ವಾ, ಫಸ್ಟ್ ಶೀಟು ಇನ್ಸ್ಟ್ರಕ್ಷನ್ಸು ಕ್ವೆಶನ್ ಪೇಪರಲ್ಲಾಗಲಿ ಆನ್ಸರ್ ಬುಕ್ಲೆಟಲ್ಲಿ ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ನ ಒಂದ್ಸತಿ ಓದಿ ನೀವು ಏನಿದೆ ನೆಗೆಟಿವ್ ಇದೆಯಾ ಇಲ್ಲ ಅಂತ ನೋಡಿಬಿಟ್ಟು ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಓಕೆ. ಇನ್ ಕೇಸ್ ಏನಾದರೂ ನೆಗೆಟಿವ್ ಇದ್ದರೆ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಓಕೆನಾ. ಇಲ್ಲ ಅಂತ ಅಂದರೆ ನೀವು ಚಾನ್ಸ್ ತೊಗೊಂಡು ನೀವು ಫುಲ್ ಪೇಪರ್ನೇ ನೀವು ಅಟೆಂಡ್ ಮಾಡ್ಬೋದು ಓಕೆ. ಅದು ನಿಮಗೆ ಬಿಟ್ಟಿದ್ದು ನೀವು ಹೇಗೆ ಅಟೆಂಡ್ ಮಾಡ್ತೀರಾ ಅನ್ನೋದು. ಇದು ಪೇಪರ್ 1 ಆಗುತ್ತೆ. ಇನ್ ಪೇಪರ್ 2 ಬಂದರೆ ಆಲ್ರೆಡಿ ಗೊತ್ತದೆ, ಮ್ಯಾಥ್ಸು 70% ಬರುತ್ತೆ. ನೆಕ್ಸ್ಟು 20% ಬಂದು ಫಿಸಿಕ್ಸ್ ಬರುತ್ತೆ. 10% ಬಂದು ಜಿಯೋಗ್ರಫಿ ಬರುತ್ತೆ. ಮ್ಯಾಥ್ಸಲ್ಲಿ ಏನೇನು ಬರುತ್ತೆ ಅಂದರೆ ಅರ್ಥಮೆಟಿಕ್ಕು, ಆಲ್ಜಿಬ್ರಾ ಹಾಗೆ ಜಾಮೆಟ್ರಿ, ಇಷ್ಟು ಮೇಜರ್ ಪೋರ್ಷನ್ಸ್ ಇದೆ ಮ್ಯಾಥ್ಸಲ್ಲಿ ಅಲ್ವಾ. ಸೊ ಈ ಮೂರು ಸೆಕ್ಟರಿಂದ ಈಕ್ವಲ್ ಆಗಿ ಕ್ವೆಶನ್ಸ್ ಡಿವೈಡ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮೂರನ್ನು ಸಹ ನೀವು ಓದ್ಕೊಳ್ಬೇಕು. ಅಕಸ್ಮಾತ್ ಯಾವುದೇ ಒಂದು ಪೋರ್ಷನಲ್ಲಿ ಅವ್ರನ್ನು ಕೇಳ್ಬೋದು, ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ 3 ಪೋರ್ಷನ್ಸ್ನ ಒಂದು ತಕ್ಕ ಮಟ್ಟಿಗೆ ಓದ್ಕೊಂಡು ಹೋಗೋದು ಭಾಳ ಒಳ್ಳೆಯದಾಗುತ್ತೆ. ಸೊ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಜಾಮೆಟ್ರಿ ನೀವು ಕವರ್ ಮಾಡಿದ್ರೆ 70% ಆಫ್ ದಿ ಕ್ವೆಶನ್ಸ್ ನೀವು ಓದಬೇಕು. ನೆಕ್ಸ್ಟ್ ಫಿಸಿಕ್ಸ್ 20%, ಜಿಯೋಗ್ರಫಿ 10%. ಸೊ ಹಾಗಾಗಿ ಈ ಪೇಪರ್ನಲ್ಲಿ ನೀವು ಮೇಜರ್ ಪೋರ್ಷನ್ನು ಮ್ಯಾಥ್ಸ್ನೇ ಕವರ್ ಮಾಡಬೇಕಾಗುತ್ತೆ. ಮ್ಯಾಥ್ಸ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಥ್ಸ್. ಅದಾದಮೇಲೆ ಫಿಸಿಕ್ಸ್ ಆ್ಯಂಡ್ ಜಿಯೋಗ್ರಫಿ ನೀವು ಇಂಪಾರ್ಟೆನ್ಸ್ ಕೊಡಿ ಓಕೆ. ಹಾಗಾಗಿ ನೆಕ್ಸ್ಟ್ 50 ಡೇಸ್ ಇದೆ, ಇರೋದೇ 50 ದಿನನಪ್ಪ. 50 ದಿನದಲ್ಲಿ ನಾನು ಏನು ಓದೋಕ್ಕಾಗುತ್ತೆ, ನಾನು ಏನು ಓದೇ ಇಲ್ಲ, ಒಂಚೂರು ಬುಕ್ಕೇ ಮುಟ್ಟಿಲ್ಲ ಅಂತ ಅಂದರೆ ಏನು ಮಾಡ್ಬೋದು ಅಂಥವ್ರಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು ಓಕೆ. ಲಾಸ್ಟ್ 50 ಡೇಸಲ್ಲಿ ನಾನು ಹೇಗೆ ಓದ್ಬೋದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು. ಇದು ಡಿವೈಡ್ ಮಾಡ್ಕೊಳೋಣ, ಪೇಪರ್ 1, ಪೇಪರ್ 2. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಯಾರೇನು ಓದೇ ಇಲ್ಲ ಅಂದವ್ರಿಗೆ ಮಾತ್ರ ಹೇಳ್ತಾ ಇರೋದು. ಪೇಪರ್ 1ನಲ್ಲಿ ನೀವೇನು ಮಾಡಿ, ಕರೆಂಟ್ ಅಫೇರ್ಸ್ 1 ಇಯರ್ ಕವರ್ ಮಾಡಿ. 1 ಇಯರ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿ. ಪಾಲಿಟಿ ಮಿಸ್ ಮಾಡಬೇಡಿ, ಪಾಲಿಟಿ ಓದೋದನ್ನು ಮಿಸ್ ಮಾಡಬೇಡಿ. ಹಾಗೆ ಹಿಸ್ಟ್ರಿ ಓದೋದನ್ನು ನೀವು ಮಿಸ್ ಮಾಡಬೇಡಿ ಓಕೆನಾ. ಇನ್ನು ಮಿಕ್ಕಿದ್ದು ಎಕನಾಮಿಕ್ಸು, ಎನ್ವಿರಾನ್ಮೆಂಟ್ ಎಲ್ಲ, ಜನರಲ್ ಸೈನ್ಸ್ ಎಲ್ಲ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ. ಸಾಧ್ಯ ಆದರೆ ಜನರಲ್ ಸೈನ್ಸನ್ನು ಕವರ್ ಮಾಡಿ ಓಕೆ. ಇಷ್ಟು ಕವರ್ ಮಾಡೋದಕ್ಕೆ 50 ಡೇಸ್ ಆಗಿಬಿಡುತ್ತೆ. ನೆಕ್ಸ್ಟು ಇವು ಮ್ಯಾಥ್ಸ್ ಮಿಸ್ ಮಾಡಲೇಬೇಡಿ, ಮ್ಯಾಥ್ಸು ಮತ್ತು ಫಿಸಿಕ್ಸ್ ನೋಡ್ಕೊಳ್ಳಿ ಸಾಕು ಓಕೆ. ಜಿಯೋಗ್ರಫಿ ಮೇಲ್ಮೇಲೆ ಏನು ಬರುತ್ತೋ ಅದನ್ನು ಆನ್ಸರ್ ಮಾಡಿ ಓಕೆ. ಸಾಧ್ಯ ಆದರೆ ಜಿಯೋಗ್ರಫಿ ಮಾಡಿ, ಇಲ್ಲಾಂದರೆ ಬೇಡ. ಇಷ್ಟೆಲ್ಲ ನೀವು ಪ್ರಿಪೇರ್ ಆಗಿ
50 ಡೇಸಲ್ಲಿ ಏನು ಮಾಡಬೇಕು ನೀವು 2 to 3 times ರಿವಿಷನ್ ಆದರೂ ಮಿನಿಮಮ್ ಆಗಿರಬೇಕು. 2 to 3 times ರಿವಿಷನ್ ಆದರೂ ಆಗಿರ್ಬೇಕು. ಅಂದರೆ ಕರೆಂಟ್ ಅಫೇರ್ಸ್ಗೆ ನೀವೊಂದು 1 year ಕರೆಂಟ್ ಅಫೇರ್ಸ್ ಎಲ್ಲ 2 days ತೊಗೊಳ್ಳಿ. ಪಾಲಿಟಿ 1 weekಲ್ಲಿ ಕವರ್ ಮಾಡಬೇಕು. ಹಿಸ್ಟ್ರಿ 1 weekಲ್ಲಿ, ಜನರಲ್ ಸೈನ್ಸ್ 2 days. ಸೊ 1 week ಅಂದರೆ 7 + 7 14 15 ಅಂದರೆ ಅಪ್ರಾಕ್ಸಿಮೇಟ್ಲಿ 15ರಿಂದ 17 ದಿನ ಇದೇ ಆಗಿಬಿಡುತ್ತೆ. ಓಕೆನಾ? ಇನ್ನು ಮ್ಯಾಥ್ಸ್ 10 ದಿನ ಬೇಕು. ಫಿಸಿಕ್ಸ್ 4 or 5 days ಸಾಕು. ಈ ನೆಕ್ಸ್ಟ್ 15 days ನಮಗೆ ಇದಕ್ಕೆ ಆಗ್ಬಿಡುತ್ತೆ, ಏನು ಪೇಪರ್ 2ಗೆ ಆಗ್ಬಿಡುತ್ತೆ. ಅಲ್ಲೇ 30 ದಿನ ಮುಗ್ದೋಯ್ತು ನಮಗೆ. 30 ದಿನ ಅಲ್ಲೇ ಮುಗ್ದೋಯ್ತು. ಇನ್ನು ಮಿಕ್ಕಿರೋದೇನು 25 ದಿನ. ಆ 20 ದಿನದಲ್ಲಿ ಇದನ್ನೇ ಮತ್ತೆ ರಿವಿಷನ್ ಮಾಡಿ. ಇನ್ ಕೇಸ್ ಇನ್ನೂ ಏನಾದರೂ ನಾನು ಬೇಗ ಫಾಸ್ಟಾಗಿ ಓದ್ತೀನಿ ಅಂದರೆ ಇನ್ನೂ ಒನ್ ಟೈಮ್ ರಿವಿಷನ್ ಮಾಡ್ಬೋದು. ಓಕೆ, ಸೊ ಅಲ್ಲಿಗೆ 50 ದಿನದಲ್ಲಿ ನೀವು ಪೇಪರ್ 1 ಪೇಪರ್ 2 ಮೇಜರ್ ಕವರ್ ಮಾಡ್ದಂಗೆ ಆಗುತ್ತೆ ವಿತ್ 3 times ರಿವಿಷನ್. ಸ್ವಲ್ಪ ಫಾಸ್ಟಾಗಿ ಕ್ವಿಕ್ಕಾಗಿ ಓದಬೇಕು. ಓಕೆ, ಇನ್ನು ನಾನು ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 50 ಡೇಸಲ್ಲಿ ನಾನು ಹೇಗೆ ರಿವಿಷನ್ ಮಾಡಲಿ ಅಂತ ಅನ್ನೋರಿಗೆ ಇದನ್ನು ನಾನು ಹೇಳ್ತಾ ಇರೋದು. ಅವ್ರಿಗೆ ಪೇಪರ್ 1 ಪೇಪರ್ 2 ಹೇಗೆ ಮಾಡೋದು ಅಂತ ಅಂದರೆ, ಪೇಪರ್ 1 ಪೇಪರ್ 2 ಹೇಗೆ ಮಾಡೋದು ಅಂದರೆ, ನೀವು ಸಹ ಮೊದಲು ಪಾಲಿಟಿನೇ ಮಾಡಿ. ಯಾಕಂದರೆ ಪಾಲಿಟಿಲಿ ಶಾರ್ಟ್ ಕ್ವೆಶನ್ಸ್ ಬರುತ್ತೆ, ಮಿಸ್ ಮಾಡಬೇಡಿ. ಪಾಲಿಟಿ ಮಾಡಿ. ಆಮೇಲೆ ಕರೆಂಟ್ ಅಫೇರ್ಸ್ ನೀವು ಆರಾಮಾಗಿ ಮಾಡ್ಬೋದು. ಪಾಲಿಟಿ 1 ವಾರ ಮಾಡಿ, ಕರೆಂಟ್ ಅಫೇರ್ಸ್ 2 days ತೊಗೊಳ್ಳಿ. ಹಿಸ್ಟ್ರಿ ಮಾಡ್ಕೊಳ್ಳಿ. ಹಿಸ್ಟ್ರಿ 3 daysಲ್ಲಿ ಮಾಡ್ಬೋದು ನೀವು, ಯಾಕಂದರೆ ಆಲ್ರೆಡಿ ಒಂದ್ಸತಿ ಓದಿರ್ತೀರಲ್ಲ. ಇನ್ನು ಎಕನಾಮಿಕ್ಸು ಎನ್ವಿರಾನ್ಮೆಂಟ್ ಬೇಕುತ್ತೆ. ಇವೆರಡನ್ನೂ 5 ದಿನದಲ್ಲಿ ಕವರ್ ಮಾಡ್ಕೊಳ್ಳಿ. ಇದನ್ನು ಸಹ 15 ದಿನ ಆಯಿತು. ಇನ್ನು ಮ್ಯಾಥ್ಸ್ ಆಲ್ರೆಡಿ ನೀವು ಮಾಡಿದ್ದೀರಲ್ಲ, ಇನ್ನು ಮೋರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ನೀವು ಹೆಚ್ಚು ಪ್ರಾಬ್ಲಮ್ಸ್, ವೆರೈಟಿ ಆಫ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಫಿಸಿಕ್ಸ್ ಮತ್ತು ಜಿಯೋಗ್ರಫಿನೂ ಮಿಸ್ ಮಾಡಬೇಡಿ. ಜಿಯೋಗ್ರಫಿಗೆ 1 day ಸಾಕು, ಫಿಸಿಕ್ಸ್ 2 days ಸಾಕು. ಮ್ಯಾಥ್ಸ್ಗೆ ಏನು ಮಾಡಿ ಅಂತಂದರೆ 1 ವಾರದಲ್ಲಿ ಕಂಪ್ಲೀಟ್ ಮಾಡಿ. ಸೊ 10 daysಲ್ಲಿ ಆಗ್ಬಿಡುತ್ತೆ ನಿಮ್ಮದು. ಸೊ 25 ದಿನದಲ್ಲಿ 1 time ಕಂಪ್ಲೀಟ್ ಆಗುತ್ತೆ. ಇನ್ನೇನು ಮಾಡಿ ಅಂದರೆ 25 ದಿನನೇ ಮತ್ತೆ ತೊಗೊಬೇಡಿ ರಿವಿಷನ್ ಮಾಡೋದಕ್ಕೆ. ಅದನ್ನು 10 daysಗೆ ಇಳಿಸ್ಕೊಳ್ಳಿ. ಸೊ ಮಿನಿಮಮ್ ನೀವು 3 to 4 times ರಿವಿಷನ್ ಆದರೂ ನೀವು ಕಂಪ್ಲೀಟ್ ಮಾಡಬೇಕು. ಓಕೆನಾ? ಹಾಗೆ ದಿನದಲ್ಲಿ 7 ರಿಂದ 8 hour ಆದರೂ ನೀವು ಎಫರ್ಟ್ ಹಾಕಲೇಬೇಕಾಗುತ್ತೆ. ಓಕೆ, ಸೊ ಇಷ್ಟು ಎಫರ್ಟ್ ಪ್ರಿಪ್ರೇಷನ್ ಲಾಸ್ಟ್ ಡೇಸಲ್ಲಿ ನೀವು ಹಾಕಲೇಬೇಕಾಗುತ್ತೆ. ಇದನ್ನು ಮೀರಿ ಭಾಳಷ್ಟು ಕೆಲವು ಸರ್ಪ್ರೈಸಿಂಗ್ ಟಾಪಿಕ್ಸ್ ಬರ್ಬೋದು. ಸರ್ಪ್ರೈಸ್ ಕ್ವೆಶನ್ಸ್ ಅಂತ ನಾನು ಕರಿತೀನಿ ದಿನ. ಸರ್ಪ್ರೈಸ್ ಕ್ವೆಶನ್ಸ್ ಯಾವುದಾದ್ರೂ ಬರ್ಬೋದು. ಇಷ್ಟೊಂದೆಲ್ಲ ಓದಿದ್ದೀರಾ, ಆದರೆ ಆ ಕ್ವಶನ್ನ ನಾನೆಲ್ಲೂ ಕೇಳೇ ಇಲ್ಲ ಅಂತ ಅಂದರೆ, ಇಷ್ಟೊಂದೆಲ್ಲ ನೀವು ರಿಸೋರ್ಸ್ ಮೆಟೀರಿಯಲ್ಸ್ ಓದಿದ್ದೀರಾ, ಆದರೂ ನಿಮಗೆ ಎಲ್ಲೂ ಗೊತ್ತಾಗಿಲ್ಲ ಅಂದರೆ ಬೇರೆಯವ್ರಿಗೂ ಹಾಗೆ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆದಷ್ಟು ಅದನ್ನು ಏನು ಮಾಡಿ ಅಂದರೆ, ಅಂಥ ಕ್ವಶನ್ಸ್ ಆಪ್ಷನ್ಸ್ ಏನಾದರೂ ಎಲಿಮಿನೇಟ್ ಮಾಡೋಕ್ಕಾಗತ್ತಾ ನೋಡಿ. ಎಲಿಮಿನೇಟ್ ಮಾಡಿ 50% ಅಂದರೆ 2 ಆಪ್ಷನ್ನಲ್ಲಿ ಯಾವುದಾದ್ರೂ ಮಾಡ್ಬೋದಾ ಅಂತ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂಥ ಕ್ವೆಶನ್ಸ್ನ. ಓಕೆನಾ? ಸೊ ಇಲ್ಲಿಗೆ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು, ಅಕಸ್ಮಾತ್ ಕ್ವೆಶನ್ಸ್ ಈ ಥರ ಬಂದರೆ ಹೇಗೆ ಪ್ರಿಪೇರ್ ಆಗಬೇಕು ಈ 50 ದಿನದಲ್ಲಿ, ಇವಾಗಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋರ್ಗೂ ಹೇಳಿದ್ದೀನಿ, ರಿವಿಷನ್ ಮಾಡೋರ್ಗೂ ಸಹ ನಾನು ಹೇಳಿದ್ದೀನಿ. ಓಕೆ, ಇದನ್ನು ನಾನು ಆದಷ್ಟು ಓವರಾಲ್ ಆಗಿ ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಮ ಸಜೆಷನ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಕೊಡಿ. ಓಕೆನಾ? ಹಾಗೆ ನಂದೊಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ದು ಪ್ಲೇಲಿಸ್ಟ್ ಇದೆ. ಭಾಳಷ್ಟು ಕ್ವೆಶನ್ಸ್ನ ನಾನು ಅಲ್ಲಿ ವೀಡಿಯೋಸ್ನೆಲ್ಲ ಹಾಕಿದ್ದೀನಿ. ಟಾಪಿಕ್ ವೈಸ್ ನಾನು ಕವರ್ ಮಾಡಿದ್ದೀನಿ. ಟಾಪಿಕ್ ವೈಸ್ ಇದೆ. ಇನ್ನಷ್ಟು ವೀಡಿಯೋಸ್ ನಾನು ಹಾಕ್ತಾನೇ ಇರ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹೊಸ ವೀಡಿಯೋ ಆಗ್ತಾ ಇದ್ದಂಗೆ ನಿಮಗೂ ಸಹ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ಅದನ್ನು ನೋಡಿ ಪ್ರಿಪೇರ್ ಆಗ್ಬೋದು. ನಿಮ್ಮ ಸ್ನೇಹಿತರಿಗೂ ನೀವು ಶೇರ್ ಮಾಡಿ. ಓಕೆ, ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಏನಾದ್ರು ಕೇಳಬೇಕು ಅಂತ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೀವು
ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಈ ಫೈಲ್ನ ನಾನು ಆದಷ್ಟು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ. ಓಕೆ, ಸೊ ಯಾವ ಟಾಪಿಕ್ಸ್ನ ನೀವು ಫೋಕಸ್ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ, ಆಗ್ಬೋದಲ್ವಾ? ಹಾಗಾಗಿ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.